ಹಲೋ ಎಲ್ಲರಿಗೂ ನಮಸ್ಕಾರ. ಏನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಬರೀ ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಇಲ್ಲ ರೀ, ಶೇಂಗಾ ಚಟ್ನಿ ಮಾಡೋಕ್ಕೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೆ ರೀ. ಫಸ್ಟು ಶೇಂಗಾ ಚಟ್ನಿ ಮಾಡೋಕ್ಕೆ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಜಸ್ಟ್ ನಾನು ಬಾಣಲಿಲಿ ಹಾಕ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ. ಅದು ಫುಲ್ ಕೆಂಪಗೆ ಆಗಬೇಕು, ಅಷ್ಟು ಹುರ್ಕೋಬೇಕು, ಚೆಂದ ಹುರ್ಕೋಬೇಕು. ಏನಿಲ್ಲ ಅಂದರೂ 20 to 25 ಮಿನಿಟ್ಸ್ ಹುರ್ಕೊಂಡ್ಮೇಲೆ ಇದು ರೆಡ್ ಬಂದಾದಮೇಲೆ ಚೆಂದ ಹುರ್ಕೋಬೇಕು. ಇನ್ನೂ ಸ್ವಲ್ಪ ಹುರ್ಕೊತಾನೇ ಇರಬೇಕು, ಆದರೂ ಸಾಕು ಮತ್ತೆ ಹೊತ್ತತ್ತೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ಇದು ನನ್ನ ಸ್ಟೈಲು ಶೇಂಗಾ ಚಟ್ನಿ. ಆಫ್ಟರ್ ಅ ಲಾಂಗ್ ಟೈಮ್ ಲಾಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಹೇಗಾಯಿತು, ಕೆಂಪಗೆ ಎಷ್ಟು ನೀಟಾಗಿ ಹುರಿದಿದೆ ಅಷ್ಟು. ಇವಾಗ ನಾನು ಮಿಕ್ಸರ್ ತೊಗೋತೀನಿ. ಮಿಕ್ಸರ್ ತೊಗೊಂಡು ಗ್ರೈಂಡ್ ಮಾಡೋಕ್ಕೆ ಹೋಗ್ತೀನಿ. ಸ್ವಲ್ಪ ಬಿಸಿ ಆರಲಿ ಅಂತ ಬಿಡ್ತೀನಿ. ಇವಾಗ ಮಿಕ್ಸರಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ, ಸಿಂಪಲ್ ಶೇಂಗಾ ಚಟ್ನಿ ಅಲ್ವಾ, ಬೆಳ್ಳುಳ್ಳಿ, ಜೀರಿಗೆ, ಅಚ್ಚ ಖಾರದ ಪುಡಿ, ಉಪ್ಪು, ಆಮೇಲೆ ಕರಿಬೇವು, ಇಷ್ಟೇ ಐಟಮ್ಸ್ ನಾನು ಹಾಕಿರೋದು. ನೋಡಿ, ಬೆಳ್ಳುಳ್ಳಿ ಒಂದಷ್ಟು ತೊಗೊಂಡಿದ್ದೀನಿ, ಜೀರಿಗೆ, ಅದ್ರ ಮಧ್ಯೆ ಸ್ವಲ್ಪ ಕಡಲೆಕಾಳು, ಆಮೇಲೆ ಅಚ್ಚ ಖಾರದ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡಿಲ್ಲ, 1/4 kg ಆಗಷ್ಟು ಆಗ್ಬೋದು ಅಷ್ಟೇ. ಉಪ್ಪನ್ನ ನಾನು ಭರಣಿ ಒಳಗೆ ಹಾಕಿಡ್ತೀನಿ. ತುಂಬ ಲಕ್ಷ್ಮಿ ಇದ್ದಂಗಂತೆ, ಅದಕ್ಕೋಸ್ಕರ ನಾನು ಭರಣಿ ಒಳಗೆ ಹಾಕಿಡ್ತೀನಿ. ಆಮೇಲೆ ಕರಿಬೇವು, ಒಣಗಿರಬೇಕು ಕರಿಬೇವು, ಅದನ್ನು ಹಾಕಿದೆ. ಆಮೇಲೆ ನೋಡಿ, ಶೇಂಗಾ ಲಾಸ್ಟಲ್ಲಿ ಆರಿದ್ಮೇಲೆ ಹಂಗೆ ಕಾಣ್ತಾಯಿತ್ತು. ಇವಾಗ ಜಾರಲ್ಲಿ ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇದನ್ನು. ಆಮೇಲೆ ಇವಾಗ ಶೇಂಗಾ, ಕರಿಬೇವು ಹಾಕ್ಕೊಂಡೆ. ಇವಾಗ ಶೇಂಗಾ ಹಾಕ್ಕೋತಾ ಇದ್ದೀನಿ. ನೋಡಿ, ಎಲ್ಲ ನೀಟಾಗಿ ಹಾಕ್ಕೊಂಡೆ. ನಾನು ಚಿಲ್ಲಿ ಪೌಡ್ರು, ಮಿರ್ಚಿ ಪೌಡ್ರು ಮಂತಾರ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಹೇಗಿರುತ್ತೆ ನೋಡೋಣ.